ಸ್ವಾಮಿ ಪೀಠಿಕೆ ಬೇಕಾ? ಇನ್ನು ಪೀಠವೇ ಇಲ್ಲದಿರುವ ನನಗೆ ಪೀಠಿಕೆ ಬೇಕಾ? ಯಾಕೆ ಹೇಳ್ತಾ ಇದ್ದೇನೆ, ಹಿಂದೆ ಈ ದೇಗಲೂರಿನ ಮನೆತನದಲ್ಲೇ ಆಗಿ ಹೋದವನು. ಯಾವಾಗಲೂ ಹಣ 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 ಅಂತ ಬಾಯಿ ಬಡುಕತನವನ್ನೇ ಮಾಡುತ್ತಾ ಜಿಪುಣತನದಲ್ಲೇ ಜೀವನ ಕಳೆದು ಕೊನೆಗೂ ಹಣ ದಕ್ಕಲಿಲ್ಲ, ಹೆಣ ಆಗಿ ಹೋಗಬೇಕಾಯ್ತು. ಈಗಲಾದರೂ ಆ ಹಣವನ್ನ ಬೇರೆ ಯಾರಿಗಾದರೂ ಕೊಟ್ಟು ಬಿಟ್ಟೇನು ಬಿಡ್ಲಿಕ್ಕಾಗುವುದಿಲ್ಲ. ಒಮ್ಮೊಮ್ಮೆ ಅನಿಸುವುದು, ನಮ್ಮ ಜೊತೆಗೆ ತಿರುಗಾಟಕ್ಕೆ ಬರುವವರು ನೀವು, ನಿಮಗೆ ಕೊಡೋಣ ಅಂತ. ಆದರೆ ಅಲ್ಲಿ ಪಕ್ಕದಲ್ಲಿದ್ದವರು ಇಬ್ಬರು ಮತ್ತೆ ಕೈ ಚಾಚಿ ನಿಂತರು. ಹಾಗಾಗಿ ಯಾರಿಗೂ ಕೊಡುವುದು ಬೇಡ ಅಂತಲೇ ಮಾಡಿದ್ದೆ. ನೀವು ಕೊಡುವ ಕಾರಣ ಯಾಕೆ ಪ್ರಾಣ ಬಿಟ್ಟರು ಹಣ ಬಿಡೆ ಹೇಳುವಂತ ನಿರ್ಧಾರಕ್ಕೆ ಬಂದು ನಾ ಇಲ್ಲಿ ನಿಂತಿರುವಂತ. ಆಗಲಾದ್ರೂ ಯಾರಾದ್ರೂ ಮನ್ನಿಸಿ ಪೀಠವನ್ನು ಕೊಡುತ್ತಿದ್ರು. ಈಗ ರಾಕ್ಷಸರಿಗಾದ್ರೂ ಪೀಠ ಉಂಟು ಸ್ವಾಮಿ, ಈ ಬ್ರಹ್ಮ ರಾಕ್ಷಸನಿಗಿಲ್ಲ. ಎಲ್ಲರೂ ಮರ ನೋಡ. ಯಾಕೆ ಹೇಳುವುದು, ಆಗಾಗ ಅಲ್ಲಿ ಓಡಾಡುವವರನ್ನ ಕಂಡು, ಅವರು ತಿನ್ನುವುದನ್ನ ಕಂಡು ಹಪಹಪಿಸುವುದು ಬಿಟ್ಟರೆ, ಈಗ ಕೊಂಡುಕೊಳ್ಳಬೇಕು ಅಂತಂದ್ರೆ ಹಣ ಉಂಟು, ಜೀವ ಇಲ್ಲ. ಏನು ಮಾಡಬೇಕು? ಇಹದಲ್ಲಿ ಅದು ಹೊರಗೆ ಬರಲಿಲ್ಲ, ಪರಕ್ಕೆ ನಮ್ಗೆ ಸಲ್ಲ. ಹಾಗಾದ್ರೆ ಇನ್ನೇನು ಇದನ್ನು ಇಟ್ಟುಕೊಂಡು ಮಾಡುವುದು ಅಂತ ಯೋಚನೆ ಮಾಡ್ತಾ ಇದ್ದೇನೆ. ಯಾರೋ ಯಾರೋ ಬಂದವರು ಸಾಧಾರಣ 700 ವರ್ಷಗಳಿಂದ ಇನ್ನಿಗೆ ಕಾಯ್ತಾ ಇದ್ದೆ. ಒಬ್ಬನೊಬ್ಬ ನರಪೀಳೆ ಇಲ್ಲಿ ಸುಳಿದವರಿಲ್ಲ. ಬಂದವರೆಲ್ಲ ನನ್ನ ಬಾಯಿ ಬಡಿಗೆಯಾಗಿ ಹೋಗಿದ್ದಾರೆ. ಹಾಗಿರುವಾಗ ಇವನೊಬ್ಬ ನರಪಾರ ಕುರಿಯ ಹಾಗಿದ್ದ ಬರ್ತಾ ಇದ್ದಾನಲ್ಲ, ಇಲ್ಲಿ ಬರ್ತಾ ಇದ್ದಾನ. ಯಾರ ನೀನು? ಅಯ್ಯ ಬ್ರಹ್ಮ ರಾಕ್ಷಸ, ಇದುವರೆಗೆ ಇಲ್ಲಿ ಬಂದವರು ಯಾರು ನಿನ್ನಲ್ಲಿ ಮಾತಾಡ್ಲಿಲ್ಲ. ನೋಡಿದ್ರೆ ಸತ್ತಿದ್ದಾರೆ. ನೀ ಕೂಗಿದ್ರು ಅವರಿಗೆ ಕೇಳಲಿಲ್ಲ, ಅವರು ಮಾತಾಡಿದ್ದು ಮಾತ್ರ ಗೊತ್ತಾಯ್ತು. ಮತ್ತೆ ನಿನ್ನ ಬಾಯನ್ನೇ ಹೊಕ್ಕರು. ಆದ್ರೆ ನಾನು ಹಾಗಲ್ಲ, ನಾನು ನಿನ್ನನ್ನ ಕಾಣ್ತಾ ಇದ್ದೇನೆ, ಜೊತೆಯಲ್ಲಿ ನಿನ್ನ ಮಾತನ್ನು ಕೇಳ್ತಾ ಇದ್ದೇನೆ. ನೀ ಅಂದುಕೊಂಡಂತೆ ನೀ ಕಾಯುವ ಈ ದನಕ್ಕಾಗಿ ನಾ ಬಂದವ ಅಲ್ಲ. ನೀನು ದನ ಓಡಿಸಿಕೊಂಡು ಬಂದವನ ಅಲ್ಲ, ದನ ಓಡಿಸಿಕೊಂಡು ಬಂದವನು ಅಲ್ಲ, ನೀ ಕಾಯುವ ದನಕ್ಕಾಗಿಯೂ ಬಂದವ ಅಲ್ಲ. ಮತ್ತೆ ನಾ ಹಾಗಂತ ನೀನ್ ಯಾರ್ಯಾರೋ ಅಂದುಕೊಳ್ಳುವುದು ಬೇಡ. ನಿನ್ನ ದೇಗಲೂರಿನ ವಂಶದಲ್ಲಿಯೇ ಕೊನೆಯ ಕುಡಿ ನಾನು. ಶ್ರೀಧರ ಅಂತ ನನ್ನ ಹೆಸರು.